ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಧ್ರುವ ಸರ್ಜಾ. ನಟ ಧ್ರುವ ಸರ್ಜಾ ಏನಾಯ್ತು ವಿಚಾರ ನೋಡ್ತಾ ಹೋಗೋಣ. ಪೈಲಟ್ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತವೇ ತಪ್ಪಿದೆ. ಈಗ ಧ್ರುವ ಸರ್ಜಾ ಅವರು ಮಾರ್ಟಿನ್ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಸೊ ಆ ಟೀಮ್ ಏನು ಮಾಡ್ತಾ ಇತ್ತು, ಸಾಂಗ್ ಶೂಟಿಂಗ್ ಅಂತ ಶ್ರೀನಗರಕ್ಕೆ ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಹವಾಮಾನ ವೈಪರೀತ್ಯದಿಂದ ಫ್ಲೈಟ್ ಲ್ಯಾಂಡಿಂಗ್ಗೆ ಪರದಾಡಿದೆ. ಪೈಲಟ್ ಸಮಯ ಪ್ರಜ್ಞೆಯಿಂದ ಫೈನಲಿ ಒಂದು ಸೇಫ್ ಲ್ಯಾಂಡಿಂಗ್ ಆಗಿದೆ. ನಮಗಿದು ಪುನರ್ಜನ್ಮ ಅಂತ ನಟ ಧ್ರುವ ಪೋಸ್ಟ್ ಮಾಡಿದ್ದಾರೆ. ಈಗ ಸ್ಯಾಂಡಲ್ವುಡ್ನ ನಾಯಕ ನಟ ಧ್ರುವ ಸರ್ಜಾ ಮತ್ತೆ ಅವರ ಇಡೀ ಮಾರ್ಟಿನ್ ಚಿತ್ರ ಟೀಮ್ ಇದ್ದಂತಹ ವಿಮಾನ ಒಂದು ಅಪಘಾತದಿಂದ ಕೂದಲೆಳೆ ಅಂತರದಲ್ಲಿ ಪಾರಾಗಿದೆ. ಸದ್ಯ ಚಿತ್ರತಂಡ ಸೇರಿದಂತೆ ವಿಮಾನದ ಪ್ರಯಾಣಿಕರೆಲ್ಲ ಸುರಕ್ಷಿತವಾಗಿ ಲ್ಯಾಂಡ್ ಆಗಿದ್ದಾರೆ. ಈಗ ಇನ್ನೇನು ಫೈನಲ್ ಟಚ್ ಅಲ್ಲಿ ಇತ್ತು, ಸಿನಿಮಾ ಚಿತ್ರೀಕರಣ ಆಗ್ತಾ ಇತ್ತು. ಆ ಮಾರ್ಟಿನ್ ಚಿತ್ರತಂಡ ಸೋಮವಾರ ಸಂಜೆ ಅವರು ಸಾಂಗ್ ಶೂಟಿಂಗ್ ಅಂತ ಡೆಲ್ಲಿ ವಿಮಾನ ನಿಲ್ದಾಣದಿಂದ ಶ್ರೀನಗರ ವಿಮಾನ ನಿಲ್ದಾಣಕ್ಕೆ ಇಂಡಿಗೋ ಫ್ಲೈಟ್ನಲ್ಲಿ ಹೊರಟಿದ್ದಾರೆ. ಆ ಟೈಮಲ್ಲಿ ಹವಾಮಾನ ವೈಪರೀತ್ಯದಿಂದ ಲ್ಯಾಂಡಿಂಗ್ ಆಗೋಕ್ಕೆ ಸಮಸ್ಯೆ ಆಗಿದೆ. ಸೀಟ್ಗಳೆಲ್ಲ ನಡುಗ್ಬಿಟ್ಟುವಂತೆ ಒಂದು ಕ್ಷಣ. ಪ್ರಯಾಣಿಕರು ಗಾಬರಿ ಆದರು, ಯಾರಿಗಾದರೂ ಆಗೇ ಆಗುತ್ತೆ. ಕೊನೆಗೆ ಪೈಲಟ್ನ ಸಮಯ ಪ್ರಜ್ಞೆಯಿಂದ ವಿಮಾನ ಸುರಕ್ಷಿತವಾಗಿ ಲ್ಯಾಂಡ್ ಆಗಿದೆ ಅನ್ನೋ ಡೀಟೇಲ್ ಸಿಗ್ತಾ ಇದೆ. ಘಟನೆ ಬಳಿಕ ಆ ಟೀಮ್ ಈಗ ಮಾರ್ಟಿನ್ ಚಿತ್ರತಂಡ ವಿಮಾನ ಇಳಿಯೋ ಸಂದರ್ಭದಲ್ಲಿಯೇ ವಿಡಿಯೋ ಮಾಡಿಕೊಂಡು ವಿಮಾನದಲ್ಲಿ ಏನಾಯ್ತು ಅನ್ನುವಂಥದ್ದನ್ನ ವಿವರಿಸಿ ಇದೊಂದು ರೀತಿ ನಮಗೆ ಮರು ಜನ್ಮ ಸಿಕ್ಕಿದೆ ಅಂತ ಬರೆದುಕೊಂಡಿದ್ದಾರೆ, ಪೋಸ್ಟ್ ಮಾಡಿದ್ದಾರೆ. ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಇವತ್ತಾಗಿದ್ದು ಈ ತರ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರ್ಲಿಲ್ಲ. ವಿ ವಾಂಟ್ ಟು ಥ್ಯಾಂಕ್ ಗಾಡ್. ಜಯ ಆಂಜನೇಯ, ಜಯ ಆಂಜನೇಯ, ಜೈ ಶ್ರೀರಾಮ್. ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಇವತ್ತಾಗಿದ್ದು ಈ ತರ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರ್ಲಿಲ್ಲ. ವಿ ವಾಂಟ್ ಟು ಥ್ಯಾಂಕ್ ಗಾಡ್. ಜಯ ಆಂಜನೇಯ, ಜಯ ಆಂಜನೇಯ, ಜೈ ಶ್ರೀರಾಮ್. ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಇವತ್ತಾಗಿದ್ದು ಈ ತರ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರ್ಲಿಲ್ಲ. ವಿ ವಾಂಟ್ ಟು ಥ್ಯಾಂಕ್ ಗಾಡ್. ಜಯ ಆಂಜನೇಯ, ಜಯ ಆಂಜನೇಯ, ಜೈ ಶ್ರೀರಾಮ್. ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಹರೀಶ್ ಸಿನಪ್ಪ ನೀಡ್ತಾರೆ. ಗುಡ್ ಮಾರ್ನಿಂಗ್ ಹರೀಶ್. ಸುದ್ದಿ ಅವ್ರು ಈಗ ಹೇಳಿದ ನಂತರವೇ ಗೊತ್ತಾಗ್ತಾ ಇರೋದು. ಯಾವತ್ತು ಶೂಟಿಂಗ್ ಹೊರಟಿದ್ರು, ಸದ್ಯ ಸೇಫ್ ಆಗಿದಾರಲ್ಲ, ಅದೇ ಎಲ್ಲರ ಪುಣ್ಯ. ಯಾವುದೇ ಕೆಟ್ಟ ಸುದ್ದಿ ಕೊಡದಂತೆ ಎಲ್ಲರೂ ಸೇಫ್ ಆಗಿದಾರಲ್ಲ ಅಂತ ಡೀಟೇಲ್ಸ್ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹರೀಶ್? ಅಂತಂದ್ರೆ ನೀವ್ ಹೇಳಿದಂಗೆ ಎಲ್ಲರಿಗೂ ಕೂಡ ಇದೊಂದು ರೀತಿ ಈಗ ಒಂದು ಸಮಾಧಾನದ ಸುದ್ದಿ ಇದು. ಅಂತಂದ್ರೆ ಒಂದು ದೊಡ್ಡ ದುರಂತ ನಡಿಬೇಕಾಗಿರೋದು ಕೂದಲೆಳೆ ಅಂತರದಲ್ಲಿ ಬಚಾವಾಗಿರುವಂತದ್ದು. ಕಳೆದ ವಾರ ಮಾರ್ಟಿನ್ ಟೀಮು ಗೋವಾಗೆ ಹೋಗಿ ಗೋವಾದಲ್ಲಿ ಒಂದು ಸಾಂಗ್ ನ ಶೂಟ್ ಮಾಡ್ಕೊಂಡ್ ಬಂದಿತ್ತು. ಮಾರ್ಟಿನ್ ಸಿನಿಮಾದ 2 ಹಾಡುಗಳು ಪೆಂಡಿಂಗ್ ಇರುವಂತದ್ದು. ಸೊ ಈಗ ಆಲ್ರೆಡಿ ಒಂದು ಸಾಂಗ್ ಅನ್ನ ಗೋವಾದಲ್ಲಿ ಲಾಸ್ಟ್ ವೀಕ್ ಶೂಟ್ ಮಾಡ್ಕೊಂಡ್ ಬಂದಿದ್ದಾರೆ. ಈಗ ಫೈನಲ್ ಒಂದು ಸಾಂಗ್ ಏನಿತ್ತು ಮಾರ್ಟಿನ್ ಸಾಂಗ್ ನ, ಅದನ್ನ ಶೂಟ್ ಮಾಡ್ಲಿಕ್ಕೆ ಹೊರಟಿದಂತ ಫಿಲ್ಮ್ ಟೀಮ್ ಇದು. ಸೊ ಡೆಲ್ಲಿಯಿಂದ ಹೊರಟಾಗ ಈ ರೀತಿಯ ಒಂದು ಘಟನೆ ನಡೆದಿದೆ. ಸೊ ಇದಕ್ಕೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಮತ್ತೆ ಶೂಟಿಂಗ್ ಮಾಡೋದಕ್ಕೆ ಏನೇನೆಲ್ಲ ಕೆಲಸಗಳು ಬೇಕು ಅದರದ್ದು ಒಂದು ತಯಾರಿನ ಮಾಡ್ಕೋತಾ ಇದ್ದಾರೆ. ಸೊ ಕಳೆದ ಭಾನುವಾರ ರಶ್ಮಿಕಾ ಅವರು ಕೂಡ ಈ ತರದ ಒಂದು ಪೋಸ್ಟ್ ಅನ್ನ ಹಾಕಿದ್ದು ನಾವಿಲ್ಲಿ ನೆನ್ಸ್ಕೋಬಹುದು. ಅವರು ಕೂಡ ಮುಂಬೈಯಿಂದ ಹೈದರಾಬಾದ್ ಬರೋ ಒಂದು ಸಂದರ್ಭದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿತ್ತು. ಸೊ ಈಗ ಮತ್ತೆ ಧ್ರುವ ಸರ್ಜಾ ಮತ್ತೆ ಮಾರ್ಟಿನ್ ಟೀಮ್ ಅವರು ಹೊರಟಾಗ ಈ ಒಂದು ಘಟನೆ ನಡೆದಿರುವಂತದ್ದು ವಿದ್ಯಾ. ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.